ದಯವಿಟ್ಟು 500 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬಿಡ್ರಪ್ಪ. ಇಲ್ಲ 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 ಮೊದಲೇ ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ. ಓ ಮೈ ಗಾಡ್. ಈ ಕಡೆ ಗೇಟ್ ಕ್ಲೋಸ್ ಮಾಡಿದ್ದಾನ. ಡ್ರೈವಿಂಗ್ ಎಲ್ಲಿ ಕಲ್ತ್ರಿ ನೀವು? ಸರ್ ಓನಾಗೆ. ನಾನು ಯಾವ ಡ್ರೈವಿಂಗ್ ಸ್ಕೂಲ್ಗೆ ಹೋಗಲಿಲ್ಲ, ಏನೂ ಇಲ್ಲ, ಡೈರೆಕ್ಟ್ ಓಡಿಸಿದ್ದೆ. ವೆಹಿಕಲ್ ಇರಬೇಕಲ್ಲ ಓಡಿಸೋಕ್ಕೆ. ನಮ್ಮ ತಂದೆದು ಆಲ್ಟೋ ಇತ್ತು. ಸೊ ಅದರಲ್ಲಿ ನಾನು ಓಡಿಸಿದಾಗ ಇನ್ನು 8ನೇ ಕ್ಲಾಸ್ ನಾನು ಅವಾಗ. ನಾವು ಹಂಗೆ ನೋಡ್ತಾನೆ ಕಲ್ತ್ಕೊಂಡ್ಬಿಟ್ಟಿದ್ದು. ಗೇರ್ಸ್ ಹೆಂಗೆ ಹಾಕೋದು, ಏನು ತುಳಿತವ್ರೆ, ಏನು ಕ್ಲಚ್ ಹೆಂಗೆ ತುಳಿತವ್ರೆ. ಯಾಕಂದರೆ ಬೈಕ್ದು ಐಡಿಯಾ ಆಯ್ತಾ ಅಷ್ಟೊತ್ತಿಗೆ. ಒಂದೇ ಸತಿ ಎತ್ತಿದೆ, ನಮ್ಮ ಮನೇಲೂ ಶಾಕ್ ಆಗ್ಬಿಟ್ರು. ಏನಪ್ಪ ಇವ್ನು ಯಾವತ್ತೂ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಹೋಗಲಿಲ್ಲ, ಅದು ಹೆಂಗೆ ಓಡಿಸ್ತಾನೆ ಗಾಡಿನ ಇವನು ಅಂತ. ಎತ್ಕೊಂಡು ಹೋಗ್ಬಿಟ್ರಿ? ಒಂದೇ ಸತಿಗೆ ಓಡಿಸಿದ್ದು, ಒಂದು ಶಾಟ್. ಅವತ್ತಿಂದ ನಮ್ಮ ಮನೇಲಿ ನಾನೇ ಓಡಿಸೋದು. ಓನಾ ಹುಷಾರು. ಯಾ ಸರ್, ಎದುರಿಸ್ತಾ ಇದ್ರೆ ಹಿಂಗೆಲ್ಲ ಹೇಳಿ ಸುಮ್ಮನೆ ಹೋಗಿದ್ರೆ ಭಯ ಆಗ್ತಿರಲಿಲ್ಲ ನನಗೆ. ಏನಿಲ್ಲ, ನಿಮ್ಗೆ ಹೇಳ್ಬಿಟ್ಟೆ, ಅದಕ್ಕೆ ನಿಮ್ಗೆ ಭಯ ಆಗಬಾರ್ದು ಅಂತ ಹೇಳ್ಬಿಟ್ಟೆ ನಾನು ಮಾಡ್ತಾ ಇದ್ದೀನಿ. ಹೇಳ್ಬಿಟ್ರೆ ಫುಲ್ಲು? ಹಾಂ, ಹೋಗೋಣ. ಯಾ ಪ್ಲೀಸ್. ಕಣ್ಣಿಗೆ ಕಾಣಿಸಿಲ್ಲ ನನಗೆ. ಅಲ್ಲ, ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಸರ್ ನೀವು? ಸರ್ ಗೊತ್ತಿದೆಲ್ಲ ಗಾಡಿ ಏನು ಮಾಡುತ್ತೆ, ಅದ್ರಿಗೆ ತಾಕತ್ತೇನು ಅಂತ. ಅಲ್ಲ, ವಾಟ್ ಇಫ್ ಸಂಬಡಿ ಕಮ್ಸ್ ಇನ್ ಬಿಟ್ವೀನ್? ನಿಲ್ಲಿಸ್ಬೋದು ಸರ್, ನಿಲ್ಲುತ್ತೆ. ಇದಕ್ಕೆಲ್ಲ ಕಾಸು ಕೊಡೋದು ಏನು ಕೇಳಿ? ಅಷ್ಟು ಎಕ್ವಿಪ್ಮೆಂಟ್ ಇರುತ್ತೆ ಕಾರಲ್ಲಿ. ಅಲ್ಲ ಸರ್, ಇಂಡಿಯನ್ ರೋಡ್ಸ್ ನೋಡಿಲ್ಲ, ಅಗದಾಕ್ಬಿಟ್ಟವ್ರೆ, ಏನೋ ಪರವಾಗಿಲ್ವಾ? ಮ್ಯಾನೇಜ್ ಮಾಡ್ಬೋದು ನೋಡಿ. ಈಗ ಅಯ್ಯೋಪ್ಪ, ನನಗಂತೂ ಕ್ಯಾಮ್ರಾಗ ಏನು ಕಾಣಿಸಿಲ್ಲ, ಕಣ್ಣಿಗೂ ಕಾಣಿಸಿಲ್ಲ ನನಗೇನು. ಅಯ್ಯಪ್ಪ, ಯಾರನ್ನ ಕೂತ್ಕೋತಾರ ಪಕ್ಕದಲ್ಲಿ? ಕುತ್ಕೋತಾರ ಸರ್. ಯಾರು ಸರ್? ಧೈರ್ಯ ಕುತ್ಕೋತಾರಲ್ಲ. ಆಕ್ಚುಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ನಾವು. ಸರ್ ಸೀರಿಯಸ್ಲಿ ಹಾರ್ಟ್ ಎಲ್ಲ ಶೇಕ್ ಆಗ್ತದೆ. ಅಯ್ಯೋ ದೀಪಕ್ ಅಣ್ಣ, ಮನೆ ಎಲ್ಲಣ್ಣ ಇದೆ? ಮನೆ ಎಲ್ಲಣ್ಣ ಇದೆ? ಮನೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಅಂದ್ರೆ ಇದು ನಿಮ್ಮ ಬಗ್ಗೆ ನಿಮ್ಗಿರೋ ನಂಬಿಕೆನಾ ಅಥವಾ ಗಾಡಿ ಬಗ್ಗೆ ಇರೋ ನಂಬಿಕೆನಾ? ಎರಡು. ನಾವು ಒಂದು ಗಾಡಿನ ಪುಷ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೋತೀವಿ. ಈ ಗಾಡಿ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಎಷ್ಟು ಫಾಸ್ಟ್ ಆಗಿ ನಿಲ್ಲುತ್ತೆ, ಎರಡೂ ತಿಳ್ಕೊಂಡ್ಬಿಡ್ತೀವಿ. ಅದ್ರ ಪ್ರಕಾರ ಆಟ ಆಡಕ್ ಶುರು ಮಾಡ್ತೀವಿ. ಸರ್ ದಯವಿಟ್ಟು ಹುಷಾರಾಗಿ ಹೋಗಿ ಸರ್. ಏರಿ ಅಯ್ಯೋ ಎದುರುಗಡೆ. ಅಲ್ಲ ಸರ್, ರೋಡಲ್ಲಿ ಅಲ್ಲ ಸರ್, ಬೈಕ್ ಇದೆ ಸರ್. ಅಯ್ಯೋ ಬೇಡ 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 ಸರ್. ಅಪ್ಪ ದೇವ್ರೆ, ಈ ಗಾಡಿ ಓಡ್ಸಕ್ಕಲ್ಲ ಸ್ವಾಮಿ, ಇವ್ರ ಜೊತೆ ಕುತ್ಕೊಳ್ಳೋಕೆ ಧೈರ್ಯ ಬೇಕು. ಹಂಗೆ ಹೋಗೋಣ. ನಿಮ್ಮ ಇಂಟರ್ವ್ಯೂ ಮಾಡೋದ್ರಲ್ಲಿ ಖುಷಿ ಇದೆ ಅಣ್ಣ, ಗಾಡಿ ಭಯ ಇದೆ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟೆ ಫಸ್ಟ್ ನಾನು ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ಮಾಡಿದ್ದು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನಾನು ಹೇಳಿಲ್ಲ ಅಂದ್ರೆ ನಿಮ್ಗೆ ಒಂಥರ ಶಾಕ್ ಆಗ್ಬಿಡುತ್ತೆ. ನಿಮ್ಗೆ ಯಾರು ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ ಮುಂಚೆ ಯಾವಾಗಲೂ, ಅದೊಂಥರ ತುಂಬಾ ಹಾರ್ಟ್ಗೆ ಅಡ್ರಿನಲಿನ್ ಪಂಪ್ ಆಗ್ಬಿಡುತ್ತೆ. ಅಪ್ಪ ಮನೆ ಬಂದ್ಬಿಡ್ತು, ಖುಷಿ ಆಗುತ್ತೆ ನನಗಂತಪ್ಪ. ಇನ್ನು ಮನೆಗೆ ಹೋಗ್ತಾರೆ ಒಂದು ಖುಷಿ ಆಗ್ಬಿಡುತ್ತೆ ನನಗೆ. ಓಹ್, 75 lakhs ಕೊಡುವಂಥ ವೆಹಿಕಲ್ ಬಿಡಿ ಇದು, ಸೀರಿಯಸ್ಲಿ. ಅಮ್ಮ ಹಣ ಸಾಕೋಣ, ಮನೆ ಒಳಗಡೆ ಹೋಗೋಣ. ಹೌದಾ? ಯಾವುದೇ ಕಾರಣಕ್ಕೂ ನಾನು ಇವ್ರ ಬೈಕಲ್ಲಿ ಹೋಗ್ತೀನಿ ಅನ್ನೋ ಶಪಥ ಮಾತ್ರ ತೊಡಲ್ಲ ನಾನು. ಖಂಡಿತ ಕಾರಲ್ಲಿ ಹಿಂಗೆ ಕ್ಯಾಪ್ಚರ್ ಮಾಡ್ಬೋದು, ಬೈಕಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೊಂದು ಗೋಪುರ. ಸೊ ಇದೊಂದು ನೋಡಿ, ಇದೊಂದು ಪ್ರಾಬ್ಲಮ್ಮು. ಮೆತ್ತಗಿಳಿಸ್ಕೋಬೇಕು ಗಿಮ್ಸಲೆಲ್ಲ. ಓಹ್, ರೋಡ್ ಕ್ಲಿಯರೆನ್ಸ್. ರೋಡ್ ಚೆನ್ನಾಗಿದ್ರೆ ಅಷ್ಟೇ ಈ ಗಾಡಿ ಎಲ್ಲ.
ಇಲ್ಲ ಅಂದ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ನಮ್ಮ ಇಂಡಿಕಾ ಆಲ್ಟೋ ತರ ನುಗ್ಸಕ್ಕಾಗಲ್ಲ, ದಬ ಅಂತ ತಗೊಂಡು ಹಂಗೆಲ್ಲ ಮಾಡಕ್ಕಾಗಲ್ಲ. ನಾನು ಅದಕ್ಕೆ ಅದು ಟೋಟಲಿ ಆಪೋಸಿಟ್ ಗಾಡಿಗಳು ಇಟ್ಕೊಂಡಿರೋದು. ಕಾರಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಸೊ ಯು ಗೋ ಫಾರ್ ಲೋನ್ ಆರ್ ಫುಲ್ ಕ್ಯಾಶ್ ಆರ್ ಹೌ ಇಸ್ ಇಟ್? ತಾರ್ ಆಕ್ಚುಲಿ ಲೋನ್ ಅಲ್ಲಿ ಇದೆ, ಇದು ಆಕ್ಚುಲಿ ಫುಲ್ ಕೊಟ್ಟಿರೋದು. ಸೊ ನಿಮ್ ವ್ಯವಹಾರನೇ ಹೀಗೆ? ಯಾಕಂದ್ರೆ ಈಗ ತಾರ್ ಬಂದು ನನ್ನ ಪರ್ಮನೆಂಟ್ ಗಾಡಿ ಅದು, ಹೌದು, ಅದನ್ನೆಲ್ಲ ನಾನು ಕೊಡೋದಿಲ್ಲ. ಇವೆಲ್ಲ ವಿಡಿಯೋ ಮಾಡಕ್ಕೆ ಇದೆಲ್ಲ ನಾನು ಯೂಟ್ಯೂಬ್ ಯೂಸ್ ಮಾಡ್ಕೋತೀನಿ, ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಕೊಟ್ಬಿಡ್ತೀನಿ. ಓಕೆ, ಇದು ನನ್ನ ಫ್ಯಾಮಿಲಿಗೆ ಏನು ಯೂಸ್ ಆಗಲ್ಲ. ಕರೆಕ್ಟ್ ಕರೆಕ್ಟ್. ಇದು ಓನ್ಲಿ ಫಾರ್ ಮೀ. ಬಟ್ ಥಾರ್ ಒಳ್ಳೆ ಗಾಡಿನಾ? ನನಗೆ ಒಳ್ಳೆ ಗಾಡಿ, ಯಾಕಂದ್ರೆ ನನಗೆ ಆ ಕಮಾಂಡ್ ಪೊಸಿಷನ್ ಬೇಕು, ಅದಕ್ಕೆ ತಗೊಂಡಿರೋದು. ಸೊ ಅದು ಪವರ್ಫುಲ್ ವೆಹಿಕಲ್. ಪ್ಲಸ್ ಇಟ್ ಗೋಸ್ ಎನಿವೇರ್, ಆಫ್ ರೋಡ್ ಮಾಡಕ್ ಸರ್ ಅದು. ಆಫ್ ರೋಡ್. ಸೊ ಇವೆಲ್ಲ ನಮಗೆ ಸರ್ಟೆಂಟಿ ಇರಲ್ವಲ್ಲ, ನಾನು ಎಷ್ಟು ಟೈಮ್ ಇಟ್ಕೋತೀನಿ ಏನು ಅಂತ. ಸೊ ಇದ್ರ ಮೇಲೆಲ್ಲ ನಾವು ಲೋನ್ ಮಾಡ್ಸಕ್ ಆಗಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಆಗ್ಬಿಡುತ್ತೆ ಅದು. ನಾವು ಇಮಿಡಿಯೇಟ್ ಆಗಿ ಬೇಕು ಅಂದ್ರೂ, ಒಂದ್ ಪಕ್ಷ ನನಗೆ ಏನು ಅರ್ಜೆಂಟ್ ಇತ್ತು ಕೊಟ್ಬಿಡೋಣ ಅಂದ್ರೂ ಕೊಡಕ್ಕಾಗಲ್ಲ, ಆ ತರ ಸ್ಥಿತಿಯಲ್ಲಿ ಇರುತ್ತೆ ಲೋನ್ ಅಲ್ಲಿ ಇದ್ರೆ. ಸೊ ಅದಕ್ಕೆ ನಾವು ಇದನ್ನೆಲ್ಲ ಫುಲ್ ಕೊಟ್ಟೆ ತಗೊಳ್ತೀವಿ. ಓಕೆ. ಸರ್ ಇವ್ರ ಜೊತೆ ಕಾರಲ್ಲಿ ಹೋಗ್ಬಿಡಿ ಸರ್. ಸರ್ ಕಾಣಿಸ್ಲೇ ಇಲ್ಲ ರೋಡು, ಹಂಗೆ ಹೋಗ್ಬಿಟ್ರು ಇವರು. ಥ್ಯಾಂಕ್ ಯು ಸೋ ಮಚ್. ಇದೊಂದು ತುಂಬ ಅದ್ಭುತವಾದ ಗಾಡಿ. ಇದು ರಿವರ್ಸ್ ಆಗ್ತೀರಾ? ನಿಲ್ಲಿಸ್ಬಿಡ್ತೀವಿ. ಇಲ್ಲೇನೋ ಟಿ ವಿ ಎಲ್ಲ ಬರಲ್ವಾ? ಇಲ್ಲ, ಇದು 2016 ಕಾರು. ಓಕೆ. ಸೊ ಇದರಲ್ಲೆಲ್ಲ ಆಕ್ಚುಲಿ ಅಷ್ಟೊಂದು ಎಕ್ವಿಪ್ಮೆಂಟ್ ಇಲ್ಲ. ಪಾರ್ಕಿಂಗ್ ಸೆನ್ಸರ್ಸ್ ಅವೆಲ್ಲ ಇದೆ, ರೇರ್ ಕ್ಯಾಮು ಆ ಥರ ಎಲ್ಲ ಏನು ಕೊಟ್ಟಿಲ್ಲ ಇದರಲ್ಲಿ. ಓಕೆ. ಇದೊಂದು ಮಿರರ್ ಹೋದರೆ 1000 ರೂಪಾಯಿ ಖರ್ಚು ಅನಿಸುತ್ತೆ. ಹೌದು ಸರ್, ಇದೆ. ಮೈನ್ ಏನಂದರೆ ಈ ಗಾಡಿ ಎಲ್ಲ ಇಲ್ಲಿ ಮಾಡೋದಿಲ್ಲ, ಜರ್ಮನ್ ಮೇಕ್ ಇವೆಲ್ಲ. ಜರ್ಮನ್ ಮೇಕು, ಬಟ್ ಸರ್ವಿಸ್ ಇನ್ ಇಂಡಿಯಾ? ಸರ್ವಿಸ್ ಇಲ್ಲೇ ಮಾಡ್ತಾರೆ. ಓಕೆ. ಹೆಂಗಿತ್ತು ಝಲಕ್? ಇದು ಝಲಕ್ಕೆಲ್ಲ ಪಲಕ್ ಇದು. ಪ್ರಾಬಬ್ಲಿ ನೀವು ನೆಕ್ಸ್ಟ್ ಟೈಮು DV ಅಂತ ಒಬ್ಬ ಇದ್ದ, ಅವ್ನ ಮನೆಗೆ ಹೋದಾಗ ಹಿಂಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ತು, ಒಂಥರ ಭಯ ಇದು ಅನ್ನೋದಕ್ಕೆ ನನ್ನ ಹೆಸರು ನೆನಪು ಕಟ್ಕೋತೀರಾ. ಖಂಡಿತ ಮರೆಯಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನಾನು ಈ 4 ಬಳೆ ಕಾರ್ ನೋಡಿದ ತಕ್ಷಣ ಎಲ್ಲ ಇವ್ರು ನೆನಪಾಗ್ಬಿಡ್ತಾರೆ ನನಗೆ. ಅಪ್ಪ ಈಗ ಅಲ್ಲ, ಒಂದು ವೆಹಿಕಲ್ ಹಿಂಗೆ ನುಗ್ಗಿಸ್ಬೋದು ಅಂತ ನನಗೆ ಇವತ್ತು ತೋರಿಸ್ಬಿಟ್ರು ಅವರು. ಒಂದು ವೆಹಿಕಲ್ಲು ಹಿಂಗೆ ನುಗ್ಗಿಸ್ಬೋದಲ್ಲ ನಂಗೆ ತೋರಿಸ್ಬಿಟ್ರು. ಅದು ಇಂಡಿಯನ್ ರೋಡ್ಸ್ ಫುಲ್ ರೋಡಲ್ಲಿ ಆಗದಿದ್ರು ಕೂಡ ಹಿಂಗೆ ಹೋಗ್ತಾರಲ್ಲ ಅವರು. ಇವ್ರಿಗೆ ಏನಾದರೂ ಬೈ ಚಾನ್ಸ್ ಫಾರ್ಮುಲಾ 1 ಟ್ರ್ಯಾಕ್ ಸಿಕ್ಕರೆ ಹಿಂಗೆ ಹೋಗ್ಬೋದು ನೀವೆಲ್ಲ. ಬಟ್ ದಟ್ ಈಸ್ ದಿ ಕ್ರೇಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ಬಟ್ ವಿತ್ ಆಲ್ ಸೇಫ್ಟಿ ಹೋಗ್ತಾರೆ ಅವರು. ಆಮೇಲೆ ಟ್ರೈನಿಂಗ್, ಯು ನೋ ವೇರ್ ಟು ಪುಷ್. ಅದು ಮೈನ್. ನಮ್ಮ ಆಡಿಯನ್ಸ್ಗೂ ನಾನು ಅದೇ ಹೇಳ್ತೀನಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ಯಾವ್ದನ್ನ ಎಲ್ಲಿ ಯಾವ ತರ ಓಡಿಸ್ಬೇಕು ಎಷ್ಟೋ ವರ್ಷಗಳಿಂದ ನಾವು ಅದನ್ನ ಕಲ್ತ್ಕೊಂಡ್ ಬಂದ್ಬಿಟ್ಟಿದೀವಿ. ಕರೆಕ್ಟ್. ಸೊ ನಮ್ಮನ್ನ ನೋಡೋರು ಯಾರು ಈ ತರ ಮಾಡಕ್ ಹೋಗೋಣ ಅನ್ಕೊಳ್ಳೋರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು, ಅಷ್ಟು ನಾಲೆಡ್ಜ್ ಇರಬೇಕು. ಆ ತರಬೇತಿ ಪಡ್ಕೋಬೇಕು ನೀವು ನೀಟಿಗೆ. ತಾವು ಓನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಮಿಂದ ಯಾರಿಗೂ ಹರ್ಟ್ ಆಗಿಲ್ಲ ಅಂದ್ರೆ? ನನ್ನಿಂದ ಇದುವರೆಗೂ ಒಬ್ರಿಗೂ ಯಾರಿಗೂ ಹರ್ಟ್ ಆಗಿಲ್ಲ. ನೋ ಕ್ಯಾಶುಯಾಲಿಟಿ. ನಾನು ಆಕ್ಸಿಡೆಂಟ್ ಮಾಡ್ಕೊಂಡಾಗ್ಲೂ ನಾನು ಓನ್ ಡ್ಯಾಮೇಜ್ ಮಾಡ್ಕೊಂಡೆ ಹೊರತು nobody was involved, no third party ever. ನಾನು ಇಡೀ ಲೈಫಲ್ಲೇ ಯಾರಿಗೂ ಏನು ಡ್ಯಾಮೇಜ್ ಮಾಡಿಲ್ಲ ನಾನು. ವಾವ್, ಗ್ರೇಟ್. ಪ್ಲಸ್ ಐ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ಟ್ರ್ಯಾಕ್ ಆಲ್ಸೋ. ಟ್ರ್ಯಾಕ್ ಅಲ್ಲಿ ಓಡಿಸ್ತೀವಲ್ಲ ನಾವು, ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಇದೆ. ಕಾರ್ನರ್ಸ್ ಹೆಂಗ್ ತಗೋಬೇಕು, ಏಪೆಕ್ಸ್ ಹೆಂಗ್ ಹೊಡಿಬೇಕು, ನಮ್ಗೆ ಅಷ್ಟು ನಾಲೆಡ್ಜ್ ಇದೆ. ಯಾಕಂದ್ರೆ ಐ ವಾಸ್ ಟ್ರೈನ್ಡ್ ಬೈ CRI ಮೋಟರ್ ಸ್ಪೋರ್ಟ್ಸ್ ಅಂತ ಒಂದು ಬರುತ್ತೆ ಇನ್ಸ್ಟಿಟ್ಯೂಷನ್. ಸೊ ಅಲ್ಲಿ ನಾನು ಲೆವೆಲ್ 1 ಲೆವೆಲ್ 2 ಮುಗಿಸ್ಕೊಂಡಿದ್ದೀನಿ. ಕಾರ್ನರ್ ಇದು ಟ್ರ್ಯಾಕ್ ರೈಡಿಂಗ್. ಓಕೆ. ಸೊ ಅಷ್ಟೆಲ್ಲ ನಾಲೆಡ್ಜ್ ಇರೋದಕ್ಕೆ ನಮಗೆ ಅದು ಪುಷ್ ಮಾಡಕ್ ಹೆಲ್ಪ್ ಆಗುತ್ತೆ. ನೀವು ಅನ್ಕೊಂಡ್ರೆ ಅಲ್ಲಿ ಮುಂದೆ ಗಾಡಿ ಇದ್ರು ಹೆಂಗ್ ನೀವೆಲ್ಲ ಓಡಿಸ್ತಾರೆ. ಎಷ್ಟೊಂದು ಬೈಕ್ ಹೋಗ್ತಿದ್ದಲ್ಲಿ ನನಗೆ ಗೊತ್ತಿರುತ್ತೆ ಕಂಟ್ರೋಲ್ ಹೆಂಗ್ ಮಾಡಬೇಕು, ಯಾವ ಆಂಗಲ್ ಅಲ್ಲಿ ತಗೋಬೇಕು, ಎಷ್ಟು ಬ್ರೇಕ್ ಹೊಡಿಬೇಕು ಅಂತ. ದಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಸೊ ಜನಕ್ಕೆ ಅದು ಟ್ರೈ ಮಾಡಕ್ ಹೋಗೋರು ಅವ್ರು ಅರ್ಥ ಮಾಡ್ಕೋಬೇಕು ಅವ್ರನ್ನವರು. ನಾನು ಈ ತರ ಮಾಡ್ತಾ ಇರೋದನ್ನ ನಾನು ಮಾಡಕ್ಕಾಗುತ್ತಾ, ಮಾಡಿದ್ರು ಸೇಫ್ ಆಗಿರ್ತೀನಾ ಅಂತ 1 ಸೆಕೆಂಡ್ ಯೋಚನೆ ಮಾಡಿ ಮಾಡ್ಬೇಕಾಗುತ್ತೆ. ಓಕೆ ಓಕೆ. ಎಷ್ಟು cc ಇದು? ಎಸ್ 1000. ಅಯ್ಯಪ್ಪ, ಗ್ರೇಟ್. 1000 cc. ನಮ್ಮೆಲ್ಲ 125 cc ಬೈಕ್ಗಳು. ಎಲ್ಲ ಬಟನ್ಸ್ ಇದ್ರಲ್ಲಿ, ಈ ಜಾಯ್ಸ್ಟಿಕ್ ಇದು. ಸೊ ಇದರಲ್ಲಿ ಮೆನು ಅದೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು, ಅಪ್ ಡೌನ್ ಎಲ್ಲ ಹೋಗ್ಬೋದು. ಓಕೆ. ಸೊ ಯಾವತ್ತು ಗಾಡಿನ ಆನ್ ಮಾಡಿದ ತಕ್ಷಣ ವಾರ್ಮ್ ಅಪ್ ಬಿಡಬೇಕು ಒಂದು 20 ಸೆಕೆಂಡ್. ಓಕೆ. ಇಂಜಿನಲ್ಲಿ ಆಯಿಲ್ ಕೆಳಗಡೆ ಫುಲ್ ಸೆಟ್ಲ್ ಆಗ್ಬಿಟ್ಟಿರುತ್ತೆ. ಆನ್ ಮಾಡಿಬಿಟ್ಟಾಗ ಏನಾಗುತ್ತೆ, ಇಂಜಿನ್ ಪೂರ ಆಯಿಲ್ ಸರ್ಕ್ಯುಲೇಟ್ ಆಗುತ್ತೆ. ಅದು ಆಪರೇಟಿಂಗ್ ಟೆಂಪರೇಚರ್ ರೀಚ್ ಆದ್ಮೇಲೆ ಅದನ್ನ ಹೆಂಗ್ ಬೇಕಾದ್ರೆ ಹಂಗೆ ಓಡಿಸ್ಬೇಕು. ಎನಿ ಗಾಡಿ ಒಂದು ಆಕ್ಟಿವ್ ತಗೊಂಡ್ರು ಅಷ್ಟೇನೆ. ಆನ್ ಮಾಡಿದ ಸಡನ್ ಆಗಿ ಫುಲ್ಲು ಪುಷ್ ಮಾಡಕ್ ಹೋಗ್ಬಾರ್ದು. ಇಂಜಿನ್ ಆಯಿಲ್ ಸರ್ಕ್ಯುಲೇಟ್ ಆಗೋವರೆಗೂ ಸ್ವಲ್ಪ ಆರಾಮಾಗಿ ಓಡಿಸ್ಬೇಕು, ಆಮೇಲೆ ಪುಷ್ ಮಾಡಬೇಕು. ಈ ಎಸ್ಪೆಷಲಿ ಈ ಬೈಕೆಲ್ಲ ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದ್ರೂ 20 ಸೆಕೆಂಡ್ ಬಿಡಲೇಬೇಕು. ನೋಡಿ ಇಲ್ಲಿ ರೆಡ್ ಇದೆಯಲ್ಲ, ಇಂಜಿನ್ ಕೂಲ್ ಇರೋದಕ್ಕೆ ಈ ರೆಡ್ ಇಲ್ಲಿ ತನಕ ಇದೆ.
ಇದ್ರ ಮೇಲೆ ನಾವು ರೆವ್ ಮಾಡಂಗಿಲ್ಲ ಅಂತ ಅದರ ಅರ್ಥ. ನಾವು ಸ್ವಲ್ಪ ಟೈಮ್ ಆಗ್ತಾ ಈ ರೆಡ್ ಒಂದು ಮೇಲೆ ಹೋಗ್ತಾ ಇರುತ್ತೆ. ಇದು 10-11 ಹೋಗಿ ಕುತ್ಕೊಳ್ಳುತ್ತೆ, ಅವಾಗ ನಾವು ಫುಲ್ ಓಪನ್ ಮಾಡ್ಬೋದು ಅಂತ. ಅದು ಕಂಪ್ನಿಲೇ ಲಿಮಿಟ್ ಮಾಡ್ಬಿಡ್ತಾರೆ ಹಂಗೆ. ಇದು ಒಳ್ಳೆ ಸೌಂಡು, ಇದು ಸಖತ್ ಸೌಂಡು. ಇದು ಆಕ್ಚುಲಿ ಸ್ಟಾಕ್ ಸೌಂಡು. ಕಂಪ್ನಿ ಶೋರೂಮ್ ಇದೆ ತೊಗೊಂಡ್ರೆ ಹಿಂಗಿರುತ್ತೆ. ಕಂಪ್ನಿ ಸೌಂಡ್ ಹೆಂಗಿದೆ? ಓಕೆ. ಎಷ್ಟು ಲೀಟ್ರ್ ಟ್ಯಾಂಕ್ ಇದು? 20 ಲೀಟ್ರು. 20 ಲೀಟ್ರು. ಎಷ್ಟು 10 ಕಿಲೋಮೀಟರ್ ಬರುತ್ತೆ ಮೈಲೇಜು? 10. ಇಲ್ಲ ವೆಯ್ಟ್ ಮಾಡಿ ನೋಡೋಣ. ನಿಮ್ಮ ಹೈಟ್ ಕರೆಕ್ಟ್ ಇದೆ ಇದು? ಹಾಂ. ಎಷ್ಟು 6 ಅಡಿ ಇದ್ದೀರಾ? 6 ಅಡಿ. ವಾವ್. BMW. ಇದನ್ನ ರಿವ್ಯೂ ಮಾಡಿ ಹಾಕಿದ್ರೆ ನಿಮ್ಮ ಚಾನಲಲ್ಲಿ? ಹೌದೌದು, ಇದೆ, ಆಲ್ರೆಡಿ ಇದೆ. ಭಯಂಕರ ಓಡಿರುತ್ತೆ ವಿಡಿಯೋ. ಇದು ಬಂದು ಕಾರ್ಬನ್ ಫೈಬರ್ ಸೈಡ್ ಫೇರಿಂಗ್ಸ್ BMW ನಡೆ ಬರುತ್ತೆ. 1.5 ಲಕ್ಷ ಇದು. ಆ ಕಡೆ ಈ ಕಡೆ 2 ಪೀಸು. ರೆಡ್ ನಿಮ್ಮ ಫೇವ್ರೇಟ್ ಕಲರಾ? ರೆಡ್ ಆ್ಯಕ್ಚುಲಿ ಫೇವ್ರೇಟು. ಸೊ ನಾನು ರೆಡ್ ಬೈಕ್ಸಲ್ಲಿ ಇಟ್ಟಿದ್ದು ಪಲ್ಸರ್ ಆದಮೇಲೆ ಇದೇ ರೆಡ್ಡು. ಅಲ್ಲಿ ತನಕ ಯಾವ್ಯಾವ ಬೈಕ್ಸ್ ತೊಗೊಂಡೋ ಯಾವುದು ರೆಡ್ ಕಲರ್ ಇರಲಿಲ್ಲ. ಓಕೆ. ಪಲ್ಸರ್ ಬಿಟ್ಟರೆ ಇದೇ ಸೆಕೆಂಡ್ ರೆಡ್ ಬೈಕ್. ಗ್ರೇಟ್, ವೆರಿ ನೈಸ್. BMW ಗ್ರೇಟ್. ಯೂಶಲಿ ನಾವು ತಗೊಳ್ಳೋ ಬೈಕ್ಸ್ಗೆ ಫುಲ್ ಸ್ಟ್ಯಾಂಡು ಬರಲ್ಲ, ಹಿಂದೆ ಸೀಟು ಇರಲ್ಲ ಅಂತ ಬೈಕ್ಸೇ ಇದ್ದಿದ್ದು. ಇದೇ ಫಸ್ಟ್ ಟೈಮ್. ಇದರಲ್ಲಿ ಇದಕ್ಕೆ ಮುಂಚೆ GS ಐತೆ, ಅದು ಫುಲ್ ಸ್ಟ್ಯಾಂಡ್ ಇತ್ತು. ಇದು ಸೆಕೆಂಡ್. ಸೊ ಇದು ನಿಮ್ಮ ಕ್ರೇಜಿ ಲೈಫ್. ಎಸ್. ಅವಾಗ ನೀವು ಸ್ಕೂಲ್ ಮಾಸ್ಟರ್ ಮಗ ಅಂತೀರಿ. ಯಾವ ಊರಿಂದ? ನಮ್ಮ ತಂದೆ ಹುಟ್ಟಿರೋದಲ್ಲ ಯರ್ಗನಾಳ್. ಎಲ್ಲಿದೆ? ಹೊನ್ನಾಳಿ ನ್ಯಾಮತಿ ಹೊನ್ನಾಳಿ ದಾವಣಗೆರೆಗೆ ಸೇರುತ್ತೆ. ಅಲ್ಲಿ ಅವರೆಲ್ಲ ಹುಟ್ಟಿದ್ದು. ಅವರು ಹುಟ್ಟಿ ಬೆಳೆದು ಎಜುಕೇಷನ್ ಆದಮೇಲೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದರು. ಆಸ್ ಎ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್ ಟೀಚರಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದವರು. ಏನು ನಿಮ್ಮ ತಂದೆ ಸರ್? ಗದ್ದಿಗಪ್ಪ ಅಂತ. ಸೊ ಅವ್ರು ಬೆಂಗಳೂರು ಸೆಟ್ಲ್ ಆದಮೇಲೆ ನಾವೆಲ್ಲ ಬೆಂಗಳೂರಲ್ಲೇ ಹುಟ್ಟಿರೋದು. ಓಕೆ. ಆ ಕಡೆ ಚಾಮರಾಜಪೇಟೆ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗಿ ವೈಟ್ ಫೀಲ್ಡಲ್ಲಿ ಚಿಕ್ಕ ವಯಸ್ಸಿಂದನೂ ಇವಾಗ ವೈಟ್ ಫೀಲ್ಡೇ. ಅವ್ರಿಗೆ ಸ್ಕೂಲ್ ಇಲ್ಲಾಗಿತ್ತು, ದೇವಲಾಪುರ ಅಂತ ಬರುತ್ತೆ ಇಲ್ಲಿ. ಓ, ಟ್ರಾನ್ಸ್ಫರ್ಗಳು. ಹಾಂ. ಸ್ಕೂಲ್ ಇಲ್ಲಾಗಿತ್ತು. ಅದಾದ್ಮೇಲೆ ಕಣ್ಮಂಗ್ಲ ಆಯಿತು, ಎಲ್ಲ ಇಲ್ಲೇ ಸುತ್ತಮುತ್ತ. ಸೊ ಅವಾಗಿಂದ ನಾವು ಇಲ್ಲಿ ಚನ್ಸಂದ್ರ ಅಂತ ಒಂದು ಊರು ಬರುತ್ತೆ. ಚನ್ಸಂದ್ರ, KR ಪುರಂ ಚನ್ಸಂದ್ರ. KR ಪುರಂ ಚನ್ಸಂದ್ರ ಅಲ್ಲ, KR ಪುರಂ ದೂರ ಆಯಿತು. ಚನ್ಸಂದ್ರ, ವೈಟ್ ಫೀಲ್ಡ್ ಚನ್ಸಂದ್ರ. ಬನಶಂಕರಿ ಹತ್ರ ಒಂದು ಚನ್ಸಂದ್ರ ಬರುತ್ತೆ. ಉತ್ತರಳ್ಳಿ ಚನ್ಸಂದ್ರ. ಉತ್ತರಳ್ಳಿ ಚನ್ಸಂದ್ರ. ಸೊ ಇದು ವೈಟ್ ಫೀಲ್ಡ್ ಚನ್ಸಂದ್ರ ಇದು. ಸೊ ಅವಾಗಿಂದನೂ ಹುಟ್ಟು ಬೆಳೆದಿರೋದೆಲ್ಲ ನಾವು ಇಲ್ಲೇ. ಓಕೆ. ಚಿಕ್ಕ ವಯಸ್ಸಿಂದನೂ. ಓಕೆ. ಸೊ ಹಂಗೆ ಇಲ್ಲ ಅವಾಗ ಎಲ್ಲೆಲ್ಲಿ ಶಿಫ್ಟ್ ಆಗ್ತಾರಲ್ಲ ಬಾಡಿಗೆ ಮನೆಗಳು? ಬಾಡಿಗೆ ಮನೆಗಳು, ಹೌದು. ಹೆಚ್ಚು ಕಮ್ಮಿ 2013ವರೆಗೂ ಬಾಡಿಗೆ ಮನೆಗಳಲ್ಲೇ ಇದ್ದಿದ್ದು. 2013ರಲ್ಲಿ ನಾವು ಸ್ವಂತ ಮನೆ ಇಲ್ಲಿ ಮಾಡಿಕೊಂಡು ನಾಗೊಂಡಳ್ಳಿಲಿ. ಸೊ ಅವಾಗಿಂದ ಇಲ್ಲಿದ್ದೀವಿ. ಎಷ್ಟು ಜನ ಮಕ್ಕಳು ನೀವು? ನನಗೊಬ್ಬಳು ತಂಗಿ ಇದ್ದಾಳೆ. ಇಬ್ಬರು, ಗಂಡು ಮಗ ಒಬ್ಬರು. ಹೌದು. ತಂಗಿ ಮ್ಯಾರಿಡ್? ಇಲ್ಲ, ಇನ್ನು ಅವರು ಜಸ್ಟ್ ಔಟ್ ಆಫ್ ಕಾಲೇಜ್, ಈಸ್ ವರ್ಕಿಂಗ್ ನಾವು. ಓಕೆ. 7 ವರ್ಷ ಚಿಕ್ಕವಳು ನನಗಿನ್ನ. ಗ್ರೇಟ್. ಓಕೆ. ಸೊ ಅಲ್ಲಿ ಓನ್ ಹೌಸ್ ಇದೆ? ಓನ್ ಹೌಸ್ ಇದೆ ಇಲ್ಲೇ. ಓಕೆ. ನೆಕ್ಸ್ಟ್ ರೋಡಲ್ಲಿ. ಗ್ರೇಟ್. ಸೊ ಆಮೇಲೆ ನೀವು ಓದಿದ ಇಂಜಿನಿಯರಿಂಗು, ಆಮೇಲೆ ಕಡೆ ಬಂದ್ರಿ? ಹೌದು. ಇಂಜಿನಿಯರಿಂಗ್ ಆಯಿತು. ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಮದುವೆ ಆದಮೇಲೆ ಈ ಫ್ಲ್ಯಾಟ್ ಆ್ಯಕ್ಚುಲಿ 2020 ಇಲ್ಲಿ ತೊಗೊಂಡಿದ್ದು. ನ್ಯೂ ಲೈಫ್. ಸ್ವಲ್ಪ ಜವಾಬ್ದಾರಿ ಬರಲಿ ಮಗನಿಗೆ, ಅಪ್ಪ ಅಮ್ಮ ಜೊತೆ ಇದ್ದರೆ ಲೈಫ್ ಗೊತ್ತಾಗಲ್ಲ ಅಂತ. ಸೊ ನಮ್ಮನೇಲಿ ಫಸ್ಟಿಂದನೂ ಪ್ರಿಫರೆನ್ಸ್ ಇತ್ತು, ಸಪ್ರೇಟ್ ಹೋದ್ರೆ ಲೈಫ್ ಕಲಿತಾರೆ ಅಂತ. ಸೊ ಹಂಗಾಗಿ ಇಲ್ಲ, ಅದು ಆ್ಯಕ್ಚುಲಿ ಮಾಡೋದು ಪೇರೆಂಟ್ಸು ತುಂಬ ಒಳ್ಳೆಯದು. ಇಲ್ಲಾಂದರೆ ಜನಕ್ಕೆ ಲೈಫನ್ನು ಏನಂತ ಗೊತ್ತಾಗಲ್ಲ. ಇವಾಗ ಪ್ರತಿಯೊಂದು ನಾವೇ ಮಾಡ್ಕೊಳ್ಳೋದ್ರಿಂದ ನಾವು ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಬದುಕಿಗೆ ಏನು ಇಂಪಾರ್ಟೆಂಟು, ನಾಳೆ ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ. ಅಪ್ಪ ಅಮ್ಮ ಜೊತೆ ಇದ್ದರೆ ಆ ಯೋಚನೆಗಳು ಬರೋಲ್ಲ. ಬಿಡು, ನಮ್ಮ ತಂದೆ ಇದ್ದಾರೆ, ಮಾಡೋಕ್ಕಾಕೆ ನಮ್ಮ ಅಮ್ಮ ಇದ್ದಾರೆ, ಅದರಲ್ಲಿ ಬ್ಲೈಂಡ್ ಆಗ್ಬಿಡ್ತೀವಿ. ಲೈಫ್ ಕಲಿಬೇಕಂದ್ರೆ ಶುಡ್ ಬಿ ಆನ್ ಯುವರ್ ಓನ್. ಬಟ್ ಇಷ್ಟೇ ಕ್ರೇಜಿಯಾಗಿ ಎಷ್ಟು ವರ್ಷ ಬದುಕ್ತೀರಿ? ಎಷ್ಟು ವರ್ಷ ಆಗತ್ತೋ ಅಷ್ಟು ವರ್ಷ. ನನ್ನ ಗುರಿ ಏನಂದರೆ ನಮ್ಮ ಕರ್ನಾಟಕ ಜನತೆಗೆ ಇಂತಿಂಥದ್ದೆಲ್ಲ ಬೈಕ್ಸ್ಗಳಿದ್ದಾವೆ,
ಕಾರ್ಸ್ಗಳಿದ್ದಾವೆ ಅನ್ನೋದೊಂದು ತೋರಿಸ್ಬೇಕು. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ತೊಗೊಂಡ್ರೆ ಎಲ್ಲ ಸ್ಟೇಟಲ್ಲೂ ಬ್ಲಾಗರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಫೇಮಸ್ ಸೆಲೆಬ್ರಿಟೀಸ್ ಇದ್ದಾರೆ. ಅವ್ರನ್ನ ನಮ್ಮ ಜನನೇ ನೋಡ್ತಾರೆ. ನಮ್ಮಲ್ಲಿ ಯಾಕೆ ಯಾರೂ ಇಲ್ಲ, ನಮ್ಮವ್ರು ಯಾರಿಗೂ ಕಮ್ಮಿ ಇಲ್ಲ. ಆ ಥರ ನಾನೊಂದು ನಮ್ಮ ಕಮ್ಯುನಿಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕನ್ನೋದು ನನ್ನ ತಲೆಯಲ್ಲಿ ಇರೋದು. ಯಾಕಂದರೆ ಲಾಸ್ಟ್ ಇಯರ್ ಎಲ್ಲ ಇಟ್ಟಿದ್ದಿದ್ದು ಬೈಕು ಇಡೀ ಇಂಡಿಯಾಲೇ ಯಾರ ಹತ್ರನೂ ಇಲ್ಲ. ಒನ್ ಬೈಕ್ಸ್ ಇಟ್ಟಿದ್ದೆ. R1M ಅಂತ ಒಂದು ಗಾಡಿ ಇತ್ತು ನನ್ನ ಹತ್ರ, ಯಮಹ. ಅದು 1 ವರ್ಷ ಇಟ್ಕೊಂಡಿದ್ದೆ ಸುಮಾರು. ಇಡೀ ಇಂಡಿಯಾದಲ್ಲಿ ಹುಡುಕಿದ್ರು ಒಂದು ಗಾಡಿ ಸಿಕ್ಕಲ್ಲ. ಕರ್ನಾಟಕದಲ್ಲಿ ಒಂದು ಸೇಲೆ ಆಗಿಲ್ಲ. ಸೊ ಅದನ್ನ ನಾವು ಕಷ್ಟಪಟ್ಟು ಹುಡುಕಿ ತಮಿಳ್ನಾಡಿಂದ ತೊಗೊಂಬಂದಿದ್ವಿ. ಸೊ ಆ ಥರ ನಮ್ಮ ಜನಕ್ಕೆ ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಜನ ಎಲ್ಲ ನೋಡಿದ್ದಾರೆ ಅನ್ನೋದೊಂದು ತೋರಿಸ್ಬೇಕು ಔಟ್ಸೈಡರ್ಸ್ಗೂ ಅನ್ನೋದು ಒಂದು ಸ್ವಲ್ಪ ಹಠ ಇದೆ. ಕರ್ನಾಟಕ ಅವರು ಏನು ಕಮ್ಮಿ ಇಲ್ಲ, ಅವರು ಇಟ್ಟಿರ್ದಾರ ಗಾಡಿಗಳಿಲ್ಲ ಅಂತ ಅದೊಂದು ಆಗಬೇಕು ಅಂತ. ಸೊ ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡಬೇಕು. ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದಟ್ ಟ್ರೈಡ್. ಒಳ್ಳೆದಾಗಲಿ ನಮ್ಮ ದೀಪಕ್ಗೆ, DV ವ್ಲಾಗ್ಸ್ಗೆ ಎಲ್ಲರಿಗೂ ಒಳ್ಳೆದಾಗಲಿ. ತುಂಬ ಕ್ರೇಜಿಯಾಗಿ ಬದುಕ್ತಿದ್ದಾರೆ. 31 ವರ್ಷನ 31 ವರ್ಷದ ಹುಡುಗ. ಸೊ ಅವ್ರು ವ್ಲಾಗರ್. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಎಂತೆಂಥ ಸಾಹುಕಾರರು ಇದ್ದಾರೆ, ನೀವೇ ನೋಡಿದ್ದೀರಾ. ಅವ್ರಿಗೆ ಇದೆಲ್ಲ ಯಾವ ಬಚ್ಚ ಮ್ಯಾಟ್ರ್ ಹೇಳಿ, ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ. ಕ್ರೇಜ್ ಅನ್ನೋದು ನಮಗಿದೆ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಕಾಸಿರೋರಿಗೆ ಕ್ರೇಜ್ ಇಲ್ಲ, ಕ್ರೇಜ್ ಇದೆ, ಅದೇ ಲೈಫಲ್ಲಿ ಕ್ರೇಜ್ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ಒನ್ ಲೈಫ್, ಲಿವ್ ಯುವರ್ ಲೈಫ್ ಅಂತ. ಒಂದೇ ಲೈಫ್. ಹಿಂದೆ ಹುಟ್ಟಿದ್ವಿ ಅನ್ನೋ ನೆನಪಿಲ್ಲ, ಮುಂದೆ ಹುಡ್ತೀವಿ ಅಂತ ಯಾರು ಬಾಂಡ್ ಪೇಪರ್ ಬರ್ಕೊಟ್ಟಿಲ್ಲ. ಈಗ ಹುಟ್ಟುಬಿಟ್ಟಿದ್ದೀವಿ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಖುಷಿಯಾಗಿರೋಣ. ನೀವೇನು ಅನ್ಕೊಂಡಿದ್ದೀರೋ ಅದನ್ನ ಮಾಡಕ್ ಟ್ರೈ ಮಾಡಿ ಅಷ್ಟೇ. ಇನ್ನೇನು ದೊಡ್ಡದಾಗೇನೋ ಮಾಡಿ ಅಂತಂತಲ್ಲ. ಇಂಥದ್ದು ನಾನು ಮಾಡ್ಬೇಕು ಅನ್ಕೊಂಡಿದ್ದೆ, ನನ್ನ ಜೀವನ ಪೂರ್ತಿ ಮಾಡೋಕ್ಕಾಗಲೇ ಇಲ್ಲ ಅನ್ನೋದು ಕೊರಗಿರಬಾರ್ದು ಅಷ್ಟೇ. ಆಮೇಲೆ ಕೊನೆಗೆ ರಿಟೈರ್ ಆದ್ಮೇಲೆ ಕಟ್ಟೆ ಮೇಲೆ ಕುತ್ಕೊಂಡು ನಾನು ಹಂಗೆ ಬದುಕಬೇಕಾಗಿತ್ತಲ್ಲ ಅಂತ ಅನ್ಕೊಳ್ಳೋದ್ರೆ ಅದಕ್ಕೆ ಹೇಳೋದು ಕನಸುಗಳ ಜೊತೆ ಸಾಯ್ಬಾರ್ದಂತೆ, ನೆನಪುಗಳ ಜೊತೆ ಸಾಯ್ಬಾರ್ದು. ಎಕ್ಸಾಕ್ಟ್ಲಿ. ಡೈ ವಿತ್ ಮೆಮೊರೀಸ್, ಡೋಂಟ್ ಡೈ ವಿತ್ ಡ್ರೀಮ್ಸ್. ನಂಗೆ ಆ ಕನ್ಸಿತ್ತು ಮಾಡ್ಕೊಳಕ್ಕಾಗಲ್ಲ, ನಾನು ಆಗ ಅನ್ಕೊಂಡು ಮಾಡ್ದೆ ಕಣ ಅಂತ ಒಳ್ಳೆ ಹಳೆ ಹುಲಿಗಳು ನಮ್ಮ ತಾತಂದ್ರೆ ಇರ್ತದಲ್ಲ, ಹಂಗೆ ಕೆಲಸ ಮಾಡ್ತಾರೆ ನಮ್ಮ DV. ಕನ್ನಡದ ಹೆಮ್ಮೆಯ ಹುಡುಗ. ಸೊ ಆಲ್ ದ ಬೆಸ್ಟ್. ಯುವಕನಿಗೆ ಒಳ್ಳೇದಾಗ್ಲಿ. ಸೊ ಅದ್ರ ಬಿ ಸೇಫ್, ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ. ಸೊ ಈ ಥರ ಕ್ರೇಜಿಯಾಗಿ ಬದುಕೋ ಎಲ್ರಿಗೂ ಒಳ್ಳೇದಾಗ್ಲಿ. ಆದರೆ ಕ್ರೇಜಿಯಾಗಿ ಬದುಕಕ್ಕೆ ಮುಂಚೆ ಲೈಫ್ ಸೆಟಲ್ ಮಾಡ್ಕೊಳ್ಳಿ, ಅದನ್ನ ಮಾಡಿದಾರೆ ಅವ್ರು, ಅದನ್ನ ಹೇಳ್ತಿರೋದು. ಸೊ ಡೋಂಟ್ ಡಿವಿಯೇಟ್ ಯುವರ್ ಸೆಲ್ಫ್. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಅಪ್ಪ ಅಮ್ಮಗೆ ಅಥವಾ ಇನ್ಯಾರಿಗೋ ಹೊರೆ ಆಗಬಾರ್ದು. ಯು ಲಿವ್ ಆನ್ ಯುವರ್ ಓನ್. ನೀವೇನ್ ಬೇಕಾದ್ರೂ ಮಾಡಿ. ಯು ಆರ್ ಫ್ರೀ ಟು ಎಕ್ಸ್ಪ್ಲೋರ್. ಎಕ್ಸ್ಪೆರಿಮೆಂಟ್ ಮಾಡಿ. ಲೈಫಲ್ಲಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರದು ಯಾವಾಗ ಅವರು ಜಾಬ್ ಮಾಡಿ 7 ವರ್ಷ ಆದ್ಮೇಲೆ ಕಂಪ್ಲೀಟ್ ರಿಸ್ಕ್ ತಗೊಂಡ್ರದು. ಅವ್ರು ರಿಸ್ಕ್ ತಗೋಬೇಕು, ನಾಳೆ ಜಾಬ್ ಬಿಟ್ಬಿಟ್ಟು ಆ ಥರ ಮಾಡ್ಬಿಡಿ. ಲೈಫ್ ಒಂದು ಚೂರು ಸೆಕ್ಯೂರ್ ಮಾಡ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಪ್ಲಾನ್ ಇರಬೇಕು, ಆರ್ಗನೈಸ್ಡ್ ಆಗಿ ಬರಬೇಕು. ಸ್ಟೆಪ್ ಬೈ ಸ್ಟೆಪ್. ನೋಡಿ ಅವರು ಮನೆ ಇದೆ ಸ್ವಂತ, ಅಟ್ಲೀಸ್ಟ್ 850 ಸ್ಕ್ವೇರ್ ಫೀಟ್ ದಾರೆ ಮನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಪ್ರಾಬ್ಲಮ್ ನಾನು ಆರಾಮಾಗಿ ಮನೇಲಿ ಇರ್ತೀನಿ ಅಂತ ಹೇಳಿ. ಸೊ ಆ ಥರದೊಂದು ಸೇವೆ ಮಾಡ್ಕೊಂಡು ಕ್ರೇಜ್ಗೂ ಒಂದು ಟೈಮ್ ಕೊಡಿ, ನಿಮ್ಮ ಕ್ರೇಜ್ಗೆ ಅಂತ ಹೇಳ್ತಾ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ರಿ. ತೇಜವ್ರಿಗೂ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ದ ವೇ ಟು ವೈಟ್ಫೀಲ್ಡ್. ಹೀಗೆ ಕ್ರೇಜ್ ಮುಂದುವರಿಸಿ. ಥ್ಯಾಂಕ್ ಯು. ಸೊ ನಮ್ಮ ನೋಡ್ತಾರೆ ಎಲ್ಲ ಜನತೆಗೂ ಅಷ್ಟೇ ಥ್ಯಾಂಕ್ ಯು, ನಿಮ್ಮ ಎಲ್ಲ ಸಪೋರ್ಟ್ಗೆ ಹೀಗೆ ಇರಲಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.